ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 6/12/2025. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಈ ಶರೀರ ರೂಪಿ ಗೊಂಬೆಯು ಆತ್ಮರೂಪಿ ಚೈತನ್ಯ ಕೀಲಿಯಿಂದ ನಡೆಯುತ್ತದೆ. ನೀವು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ, ಆಗ ನಿರ್ಭಯರಾಗ್ತೀರಿ. ಪ್ರಶ್ನೆ: ಆತ್ಮವು ಶರೀರದ ಜೊತೆ ಆಟವಾಡ್ತಾ ಕೆಳಗೆ ಬಿದ್ದಿದೆ. ಅದರಿಂದ ಅದಕ್ಕೆ ಯಾವ ಹೆಸರು ಕೊಡೋದು? ಉತ್ತರ ಆಗಿದೆ, ಕೀಲುಗೊಂಬೆ. ಹೇಗೆ ಡ್ರಾಮಾದಲ್ಲಿ ಕೀಲುಗೊಂಬೆಯ ಆಟವನ್ನ ತೋರಿಸ್ತಾರೆ, ಹಾಗೆ ನೀವು ಆತ್ಮಗಳು ಕೀಲುಗೊಂಬೆಯ ರೀತಿ 5000 ವರ್ಷಗಳಲ್ಲಿ ಆಟ ಆಡ್ತಾ ಕೆಳಗೆ ಬೀಳ್ತಾ ಬಂದಿರಿ. ತಂದೆಯು ನೀವು ಕೀಲುಗೊಂಬೆಗಳಿಗೆ ಮೇಲೇರುವ ಮಾರ್ಗವನ್ನ ತಿಳಿಸಲು ಬಂದರೆ. ನೀವೀಗ ಶ್ರೀಮತದ ಕೀಲಿಯನ್ನ ಉಪಯೋಗಿಸಿ, ಆಗ ಮೇಲೆ ಹೊರಟೋಗ್ತೀರಿ. ಮುರಳಿಯ ಗೀತೆ. ಸಭೆಯಲ್ಲಿ ಜ್ಯೋತಿ ಬೆಳಗಿತು. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಶ್ರೀಮತ ಕೊಡ್ತಾರೆ. ಯಾವಾಗ ಯಾರದೇ ನಡವಳಿಕೆಯು ಸರಿಯಿಲ್ಲದಿದ್ರೆ ತಂದೆ ತಾಯಿ ಬಹುಶಃ ಈಶ್ವರನೇ ಬುದ್ಧಿ ಕೊಡ್ಬೇಕು ಅಥವಾ ಮತ ಕೊಡ್ಬೇಕೆಂದು ಹೇಳ್ತಾರೆ. ಆದ್ರೆ ನಿಜವಾಗಿ ಈಶ್ವರನೇ ಮತ ಕೊಡ್ತಾರೆ ಎಂದು ಅವರಿಗೆ ಗೊತ್ತೇ ಇಲ್ಲ. ನೀವು ಮಕ್ಕಳಿಗೀಗ ಈಶ್ವರಿಯ ಮತ ಸಿಕ್ತಿದೆ. ಅರ್ಥಾತ್ ಆತ್ಮಿಕ ತಂದೆ ಮಕ್ಕಳಿಗೆ ಶ್ರೇಷ್ಠರಾಗಲು ಶ್ರೇಷ್ಠ ಮತವನ್ನ ಕೊಡ್ತಿದ್ದಾರೆ. ನೀವೀಗ ತಿಳ್ಕೊಂಡಿರಿ, ನಾವು ಶ್ರೇಷ್ಠರಾಗ್ತಿದ್ದೇವೆ. ತಂದೆ ನಮಗೆ ಎಷ್ಟು ಶ್ರೇಷ್ಠ ಮತವನ್ನು ಕೊಡ್ತಿದ್ದಾರೆ. ನಾವು ಅವರ ಮತದಂತೆ ನಡೆದು ಮನುಷ್ಯರಿಂದ ದೇವತೆಗಳಾಗ್ತಿದ್ದೇವೆ. ಅಂದಮೇಲೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋರು ಅವರೇ ತಂದೆಯಾಗಿದ್ದಾರೆಂದು ಇದರಿಂದ ಸಿದ್ಧವಾಗ್ತದೆ. ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವವರು ಎಂದು ಸಿಖ್ ಧರ್ಮದಲ್ಲಿ ಮಹಿಮೆ ಹಾಡ್ತಾರೆ. ಅಂದಾಗ ಅವಶ್ಯವಾಗಿ ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಮತವನ್ನ ನೀಡ್ತಾರೆ. ಏಕ್ ಓಂಕಾರ, ಕರ್ತಾರ್ ಪುರುಷ, ನಿರ್ಭಯ್, ಈ ರೀತಿ ಅವರ ಮಹಿಮೆನೂ ಇದೆ ಸಿಖ್ ಧರ್ಮದಲ್ಲಿ. ಅಂದ್ರೆ ನೀವೆಲ್ಲರೂ ನಿರ್ಭಯರಾಗ್ಬಿಡ್ತೀರಿ. ತಮ್ಮನ್ನು ಆತ್ಮನೆಂದು ತಿಳಿಬೇಕಲ್ವಾ? ಆತ್ಮಕ್ಕೆ ಯಾವುದೇ ಭಯ ಇರೋದಿಲ್ಲ. ತಂದೆ ಹೇಳ್ತಾರೆ, ಮಕ್ಕಳೇ ನಿರ್ಭಯರಾಗಿ. ನಿಮಗೆ ಭಯವೆಲ್ಲಿದೆ? ಎಲ್ಲಿಂದ ಬರೋದು? ಯಾವುದೇ ಭಯ ಇಲ್ಲ. ನೀವು ತಮ್ಮ ಮನೆಯಲ್ಲಿ ಕುಳಿತಿದ್ರು ತಂದೆಯ ಶ್ರೀಮತವನ್ನ ತೆಗೆದುಕೊಳ್ತಾ ಇರಿ. ಲೌಕಿಕದಲ್ಲಿದ್ರು ಈಗ ಶ್ರೀಮತ ಯಾರು ಕೊಡ್ತಾರೆ? ಈ ಮಾತುಗಳು ಗೀತೆಯಲ್ಲಂತೂ ಇಲ್ಲ. ಈಗ ನೀವು ಮಕ್ಕಳು ತಿಳ್ಕೊಂಡಿರಿ, ತಂದೆ ತಿಳಿಸ್ತಾರೆ, ಮಕ್ಕಳೇ ನೀವು ಪತಿತರಾಗ್ಬಿಟ್ಟಿದ್ದೀರಿ. ಈಗ ಪಾವನರಾಗಲು ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ಪುರುಷೋತ್ತಮರಾಗುವ ಮೇಳವು ಸಂಗಮ ಯುಗದಲ್ಲಿಯೇ ಆಗುತ್ತದೆ. ಅನೇಕರು ಬಂದು ಶ್ರೀಮತವನ್ನು ತೆಗೆದುಕೊಳ್ತಾರೆ. ಇದಕ್ಕೆ ಈಶ್ವರನ ಜೊತೆ ಮಕ್ಕಳ ಮಿಲನ ಎಂದು ಹೇಳೋದು. ಈಶ್ವರನು ನಿರಾಕಾರನಾಗಿದ್ದಾರೆ. ಮಕ್ಕಳು ಅಂದ್ರೆ ಆತ್ಮಗಳು ಸಹ ನಿರಾಕಾರಿ ಆಗಿದ್ದಾರೆ. ನಾವು ಆತ್ಮ ಆಗಿದ್ದೇವೆ ಎನ್ನುವುದು ಬಹಳ ಗಟ್ಟಿ ಪಕ್ಕ ತಿಳ್ಕೊಳ್ಳುವ ಹವ್ಯಾಸ ಇರಬೇಕು. ಹೇಗೆ ಆಟದ ಗೊಂಬೆಗೆ ಕೀಲಿ ಹಾಕಿದಾಗ ಅದು ನೃತ್ಯ ಮಾಡ್ತದೆ, ಹಾಗೆ ಆತ್ಮವು ಸಹ ಈ ಶರೀರ ರೂಪಿ ಗೊಂಬೆಯ ಕೀಲಿಯಾಗಿದೆ. ಇದರಲ್ಲಿ ಆತ್ಮವು ಇಲ್ಲದೆ ಹೋದ್ರೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಚೈತನ್ಯ ಗೊಂಬೆ ಆಗಿದ್ದೀರಿ. ಗೊಂಬೆಗೆ
ಕೀಲಿ ಹಾಕದೇ ಇದ್ರೆ ಅದು ಕೆಲಸ ಮಾಡೋದಿಲ್ಲ, ನಿಂತು ಬಿಡುತ್ತದೆ. ಆತ್ಮವು ಸಹ ಚೈತನ್ಯ ಕೀಲಿ ಕೈ ಆಗಿದೆ, ಚಾವಿ ಆಗಿದೆ. ಮತ್ತಿದು ಅವಿನಾಶಿ ಅಮರವಾದ ಕೀಲಿಯಾಗಿದೆ. ತಂದೆ ತಿಳಿಸ್ತಾರೆ, ನಾನು ಆತ್ಮವನ್ನೇ ನೋಡ್ತೇನೆ, ಆತ್ಮವೇ ಕೇಳೋದು. ಇದನ್ನು ಪಕ್ಕಾ ಅಭ್ಯಾಸ ಮಾಡ್ಕೊಳ್ಬೇಕು. ಈ ಚಾವಿ ಇಲ್ಲದೆ ಶರೀರವು ನಡೆಯಲು ಸಾಧ್ಯವಿಲ್ಲ. ಇದಕ್ಕೂ ಅವಿನಾಶಿ ಚಾವಿಯು ಸಿಕ್ಕಿದೆ. 5000 ವರ್ಷಗಳವರೆಗೆ ಈ ಚಾವಿ ಕೆಲಸ ಮಾಡ್ತದೆ. ಇದು ಚೈತನ್ಯ ಕೀಲಿಯಾಗಿರೋ ಕಾರಣ ಸೃಷ್ಟಿ ಚಕ್ರ ಸುತ್ತುತ್ತಲೇ ಇರ್ತದೆ. ನೀವು ಚೈತನ್ಯ ಗೊಂಬೆಗಳಾಗಿದ್ದೀರಿ. ತಂದೆಯೂ ಸಹ ಚೈತನ್ಯ ಆತ್ಮನಾಗಿದ್ದಾರೆ. ಯಾವಾಗ ಈ ಕೀಲಿ ಪೂರ್ಣ ಆಗ್ಬಿಡ್ತದೋ, ಅರ್ಥಾತ್ ಶಕ್ತಿ ಕಡಿಮೆ ಆಗ್ಬಿಡ್ತದೋ ಆತ್ಮದಲ್ಲಿ, ಆಗ ತಂದೆ ಹೊಸದಾಗಿ ಯುಕ್ತಿ ತಿಳಿಸ್ತಾರೆ. ಅರ್ಥಾತ್ ನನ್ನನ್ನು ನೆನಪು ಮಾಡೋದ್ರಿಂದ ಪುನಃ ಈ ಕೀಲಿ ಆತ್ಮ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅರ್ಥಾತ್ ಪವರ್ ಸಿಗ್ತದೆ. ಆತ್ಮವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗೋದು. ಹೇಗೆ ಮೋಟಾರ್ನಲ್ಲಿ ಪೆಟ್ರೋಲ್ ಖಾಲಿ ಆದಾಗ ಪುನಃ ಅದಕ್ಕೆ ತುಂಬಿಸಲಾಗ್ತದೆ, ಹಾಗೆಯೇ ನಮ್ಮಲ್ಲಿ ಹೇಗೆ ಪೆಟ್ರೋಲ್ ತುಂಬಿಸ್ಕೊಳ್ಬೇಕನ್ನೋದು ನೀವು ಆತ್ಮಗಳೀಗ ತಿಳ್ಕೊಂಡಿರಿ. ಬ್ಯಾಟ್ರಿಯು ಖಾಲಿ ಆದಾಗ ಪುನಃ ಅದರಲ್ಲಿ ಚಾರ್ಜ್ ಮಾಡಲಾಗ್ತದೆ. ಬ್ಯಾಟ್ರಿಯು ಖಾಲಿ ಆದಾಗ ಅದರಲ್ಲಿ ಬೆಳಕುನು ಕಡಿಮೆ ಆಗ್ತಾ ಹೋಗುವುದು. ಈಗ ನೀವು ಆತ್ಮರೂಪಿ ಬ್ಯಾಟ್ರಿಯು ಚಾರ್ಜ್ ಅರ್ಥಾತ್ ತುಂಬಿಕೊಳ್ತಾ ಹೋಗ್ತೀರಿ. ಎಷ್ಟು ನೆನಪು ಮಾಡ್ತೀರೋ ಅಷ್ಟು ತುಂಬುತ್ತಾ ಹೋಗ್ತದೆ. 84 ಜನ್ಮಗಳ ಚಕ್ರ ಸುತ್ತಿ ಆತ್ಮ ಬ್ಯಾಟ್ರಿ ಶಕ್ತಿ ಅರ್ಥಾತ್ ಪವಿತ್ರತೆ ಖಾಲಿಯಾಗಿದೆ. ಸತೋ ರಜೋ ತಮೋದಲ್ಲಿ ಬಂದಿರಿ. ಈಗ ತಂದೆ ಪುನಃ ಕೀಲಿ ಕೊಡ್ಲಿಕ್ಕೆ ಅಥವಾ ಬ್ಯಾಟ್ರಿ ಆತ್ಮವನ್ನ ತುಂಬಿಸ್ಲಿಕ್ಕೆ, ಚಾರ್ಜ್ ಮಾಡ್ಲಿಕ್ಕೆ ಬಂದರೆ. ಚಾರ್ಜ್ ಇಲ್ಲ ಅಂದ್ರೆ ಮನುಷ್ಯರು ಏನಾಗಿ ಬಿಡ್ತಾರೆ ಅಲ್ವಾ. ಅದಕ್ಕೆ ಈಗ ನೆನಪಿನಿಂದಲೇ ಬ್ಯಾಟ್ರಿಯನ್ನ ತುಂಬಿಸ್ಕೋಬೇಕು. ಇದಕ್ಕೆ ಮಾನವರೂಪಿ ಬ್ಯಾಟ್ರಿ ಎಂದು ಹೇಳೋದು. ತಂದೆ ತಿಳಿಸ್ತಾರೆ, ನನ್ನೊಂದಿಗೆ ಯೋಗ ಇಡಿ. ಈ ಜ್ಞಾನವನ್ನ ಒಬ್ಬ ತಂದೆಯೇ ಕೊಡ್ತಾರೆ. ಸದ್ಗತಿದಾತ ತಂದೆ ಅವರೊಬ್ಬರೇ ಆಗಿದ್ದಾರೆ. ಈಗ ನಿಮ್ಮ ಬ್ಯಾಟ್ರಿಯು ಈ ರೀತಿ ತುಂಬುತ್ತದೆ ಅಂದ್ರೆ 84 ಜನ್ಮಗಳವರೆಗೆ ಪೂರ್ಣ ಪಾತ್ರವನ್ನು ಅಭಿನಯಿಸ್ತೀರಿ. ಅಷ್ಟು ಎನರ್ಜಿ ಬರ್ತದೆ. ಹೇಗೆ ಡ್ರಾಮಾದಲ್ಲಿ ತೋಲು ಗೊಂಬೆಗಳು ಇರ್ತವೆ, ಸೂತ್ರ ಗೊಂಬೆಗಳು ನೃತ್ಯ ಮಾಡ್ತವಲ್ವಾ. ನೀವು ಆತ್ಮಗಳು ಸಹ ಹೀಗೆ ಸೂತ್ರ ಗೊಂಬೆಗಳ ಸಮಾನ ಇದ್ದೀರಿ. ಮೇಲಿನಿಂದ ಇಳುತ್ತಾ 5000 ವರ್ಷಗಳಲ್ಲಿ ಒಮ್ಮೆಲೆ ಕೆಳಗೆ ಬಂದ್ಬಿಟ್ಟಿದ್ದೀರಿ. ಪುನಃ ತಂದೆ ಬಂದು ಮೇಲೇರಿಸ್ತಾರೆ. ಅದಂತೂ ಒಂದು ಆಟದ ಗೊಂಬೆಯಾಗಿದೆ. ತಂದೆಯು ಅದರ ಉದಾಹರಣೆಯನ್ನು ನೀಡಿ ನಿಮಗೆ ಏರುವ ಕಲೆ ಹಾಗೂ ಇಳಿಯುವ ಕಲೆಯ ಅರ್ಥವನ್ನ ತಿಳಿಸ್ಕೊಡ್ತಾರೆ. ಇದು 5000 ವರ್ಷಗಳ ಮಾತಾಗಿದೆ. ಶ್ರೀಮತದಿಂದ ನಮಗೆ ಚಾವಿ ಸಿಗ್ತದೆ. ಆತ್ಮಕ್ಕೆ ಮತ್ತೆ ಎನರ್ಜಿ, ಶರೀರ ನಡೆಸುವಂತ ಪಾತ್ರ ಮಾಡೋ ಎನರ್ಜಿ ಸಿಗ್ತದೆ. ಇದರಿಂದ ನಾವು ಪೂರ್ಣ ಸತೋ ಪ್ರಧಾನ ಆಗ್ತವೆ. ನಂತರ ಇಡೀ ಪಾತ್ರವನ್ನ ಪುನರಾವರ್ತನೆ ರಿಪೀಟ್ ಮಾಡ್ತೇವೆ ಅನ್ನೋದು ಸಹ ಈಗ ತಿಳ್ಕೊಂಡಿವಿ. ಇದು ತಿಳಿಯುವ ಮತ್ತು ತಿಳಿಸುವ ಎಷ್ಟು ಸಹಜವಾದ ಜ್ಞಾನದ ಮಾತಾಗಿದೆ. ಆದರೂ ತಂದೆ ಹೇಳ್ತಾರೆ, ಯಾರು ಕಲ್ಪದ ಹಿಂದೆ ತಿಳ್ಕೊಂಡಿದ್ರೋ ಅವರೇ ತಿಳ್ಕೊಳ್ತಾರೆ. ನೀವು ಎಷ್ಟು ಹೇಳಿದ್ರು ಕೆಲವರು ತಿಳ್ಕೊಳ್ಳಲ್ಲ. ಅದಕ್ಕೆ ನೀವು ಎಷ್ಟು ತಲೆ ಕೆಡಿಸ್ಕೋಬೇಕು. ಅವರು ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಳ್ಳೋದೇ ಇಲ್ಲ. ತಂದೆ ಸ್ವಲ್ಪನೇ ಒಬ್ಬೊಬ್ಬರು ಕ್ಯಾಚ್ ಮಾಡ್ತಾರೆ. ತಂದೆ ಎಲ್ಲರಿಗೆ ಒಂದೇ ಸಮಾನ ತಿಳುವಳಿಕೆ ಕೊಡ್ತಾರೆ. ನೀವು ಎಲ್ಲಿ ಬೇಕಾದರೂ ತಂದೆಯನ್ನು ನೆನಪು ಮಾಡ್ಬೋದು. ಬಲೆ ಸಮ್ಮುಖದಲ್ಲಿ ಬ್ರಾಹ್ಮಣಿ ಇಲ್ಲದಿದ್ರೂ ಸಹ ನೀವು ನೆನಪಿನಲ್ಲಿ ಕುತ್ಕೊಳ್ಬಹುದು. ಏಕೆಂದ್ರೆ ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮ ವಿನಾಶ ಆಗ್ತವೆ. ಇದು ನಿಮ್ಗೀಗ ಗೊತ್ತಾಗಿದೆ. ಅಂದಮೇಲೆ ಆ ತಂದೆಯ ನೆನಪಿನಲ್ಲಿ ಕುತ್ಕೊಳ್ಬೇಕಾಗಿದೆ.
ಬೇರೆಯವರು ನಿಮ್ಮನ್ನು ವಿಶೇಷವಾಗಿ ಕೂರಿಸುವ ಯೋಗ ಮಾಡ್ಲಿಕ್ಕೆ ಕೂರಿಸಬೇಕು ಅವಶ್ಯಕತೆ ಇಲ್ಲ. ತಿನ್ನುತ್ತಾ ಕುಡಿತಾ ಸ್ನಾನ ಮಾಡ್ತಾ ಇತ್ಯಾದಿ ಕರ್ಮ ಮಾಡ್ತಾ ಇದ್ರೂ ತಂದೆಯ ನೆನಪು ಮಾಡಿ ಸ್ವಲ್ಪ ಸಮಯಕ್ಕಾಗಿ ನಿಮ್ಮ ಸಮ್ಮುಖದಲ್ಲಿ ಅನ್ಯರು ನೆನಪು ಮಾಡಿಸಲು ಕುತ್ಕೊಳ್ತಾರೆ. ಹಾಗಂತ ಹೇಳಿ ಅವರು ಯಾವಾಗ್ಲೂ ನಿಮಗೆ ಸಹಯೋಗ ನೀಡ್ತಾರಂತಲ್ಲ. ಪ್ರತಿಯೊಬ್ಬರು ತಮಗೆ ತಾವು ಸಹಯೋಗ ಕೊಟ್ಕೊಳ್ಬೇಕು, ಪೀಠದ ಮೇಲೆ ಕುತ್ಕೊಂಡು ಯೋಗ ಮಾಡಿಸ್ಬೇಕು ಅಂತ ಡಿಪೆಂಡೆಡ್ ಇರಬಾರ್ದು ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ ಯಾವಾಗ್ಲೂ ಇನ್ನೊಬ್ಬರು ಸಹಯೋಗ ಬೇಕು ಅಂತ ಇರಬೇಡಿ, ಹೀಗೀಗೆ ಮಾಡಿ, ಆಗ ನಿಮ್ಮದು ದೈವಿ ಬುದ್ಧಿ ಆಗೋದೆಂದು ಈಶ್ವರನು ಮತ ನೀಡ್ತಿದ್ದಾರೆ. ತಂದೆ ಇದನ್ನು ಒತ್ತಿ ಹೇಳ್ತಾರೆ. ಶ್ರೀಮತವನ್ನು ಎಲ್ಲರಿಗೆ ಕೊಡ್ತಿರ್ತಾರೆ, ಎಲ್ಲರಿಗೆ ಕೊಡಬೇಕು. ಇಷ್ಟಂತೂ ಅವಶ್ಯ ಇದೆ. ಕೆಲವರ ಬುದ್ಧಿ ತಣ್ಣಗಿದೆ, ಅಂದ್ರೆ ಬಹಳ ದುರ್ಬಲ ಇದೆ. ಕೆಲವ್ರದ್ದು ತೀಕ್ಷ್ಣ ಇದೆ, ಚುರುಕು ಬುದ್ಧಿ ಇದೆ. ಪಾವನ ತಂದೆಯ ಜೊತೆ ನಿಮ್ಮ ಬುದ್ಧಿಯೋಗ ಇಲ್ಲ ಎಂದರೆ ಆತ್ಮ ಬ್ಯಾಟ್ರಿ ಚಾರ್ಜ್ ಆಗೋದಿಲ್ಲ, ತಂದೆಯ ಶ್ರೀಮತವನ್ನ ಪಾಲಿಸೋದಿಲ್ಲ, ಯೋಗ ಹಿಡಿಸೋದಿಲ್ಲ. ನಮ್ಮ ಆತ್ಮ ಬ್ಯಾಟ್ರಿ ತುಂಬ್ತಾ ಹೋಗ್ತದೆ ಅನ್ನೋದು ನೀವೀಗ ಅನುಭವ ಮಾಡ್ತೀರಿ. ಯಾವಾಗ ಚೆನ್ನಾಗಿ ಶಿವಬಾಬಾವ್ರು ನೆನಪು ಮಾಡ್ತಾರೆ. ತಮೋ ಪ್ರಧಾನದಿಂದ ಸತೋ ಪ್ರಧಾನರಂತೂ ಖಂಡಿತ ಆಗಬೇಕಾಗಿದೆ. ಈ ಸಮಯದಲ್ಲಿ ನಿಮಗೆ ಪರಮಾತ್ಮನ ಶ್ರೀಮತ ಸಿಕ್ತಿದೆ. ಇದನ್ನು ಪ್ರಪಂಚದವರು ಸ್ವಲ್ಪನೂ ತಿಳಿದಿಲ್ಲ. ನನ್ನ ಮತದಿಂದ ಬಾಬಾ ಹೇಳ್ತಾರೆ ನೀವು ದೇವತೆಗಳಾಗ್ಬಿಡ್ತೀರಿ. ಇದಕ್ಕಿಂತಲೂ ಶ್ರೇಷ್ಠ ಮತ ಮತ್ಯಾವುದೂ ಇಲ್ಲ. ಸತ್ಯುಗದಲ್ಲೂ ಈ ಜ್ಞಾನ ಇರೋದಿಲ್ಲ. ಇದು ನಾಟಕದಲ್ಲಿ ಈ ತರ ಮಾಡಲ್ಪಟ್ಟಿದೆ. ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವ ತಂದೆ ಸಂಗಮ ಯುಗದಲ್ಲೇ ಬರೋದು. ನಂತರ ಇದರ ನೆನಪಾರ್ಥ ಭಕ್ತಿ ಮಾರ್ಗದಲ್ಲಿ ಹಬ್ಬಗಳನ್ನ ಆಚರಿಸ್ತಾರೆ. ದಸರಾ ಹಬ್ಬ ಆಚರಿಸ್ತಾರೆ. ವಾಸ್ತವದಲ್ಲಿ ಬಾಬಾ ಹೇಳ್ತಾರೆ ತಂದೆ ಯಾವಾಗ ಬರ್ತಾರೋ ಆಗ ದಸರಾ ಆಗ್ತದೆ. ಅರ್ಥಾತ್ ದಶಕಂಠ ಅರ್ಥದಲ್ಲೇ ರಾವಣನ ಸಂಹಾರ ಆಗ್ತದೆ. 5000 ವರ್ಷಗಳ ನಂತರ ಪ್ರತಿಯೊಂದು ಮಾತು ರಿಪೀಟ್, ಪುನರಾವರ್ತನೆ ಆಗೋದು. ನೀವು ಮಕ್ಕಳಿಗೀಗ ಈಶ್ವರಿಯ ಮತ ಅರ್ಥಾತ್ ಶ್ರೀಮತ ಸಿಕ್ತಿದೆ. ಇದರಿಂದ ನೀವು ಶ್ರೇಷ್ಠರಾಗ್ತೀರಿ. ನೀವು ಆತ್ಮಗಳು ಸತೋ ಪ್ರಧಾನರಾಗ್ತೀರಿ. ಪುನಃ ಇಳಿತಾ ಪುನರ್ಜನ್ಮದಲ್ಲಿ ತಮೋ ಪ್ರಧಾನ ಭ್ರಷ್ಟರಾಗ್ಬಿಡ್ತೀರಿ. ನಂತರ ತಂದೆ ಬಂದು ಜ್ಞಾನ ಮತ್ತು ಯೋಗವನ್ನ ಕಲಿಸಿ ಸತೋ ಪ್ರಧಾನ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಮತ್ತು ನೀವು ಏಣಿ ಅರ್ಥಾತ್ ಮೆಟ್ಟಲು ಚಿತ್ರ ಇದೆ ಅಲ್ವಾ, ಹೇಗೆ ಸತ್ಯುಗದಿಂದ ಇಳಿತೀರಿ ಎನ್ನೋದು ತಿಳಿಸ್ತೀರಿ. ಈಗ ನಾಟಕ ನಡೀತಾ ಇರ್ತದೆ. ಇದರ ಆದಿ ಮಧ್ಯ ಅಂತ್ಯ ಯಾರೂ ತಿಳ್ಕೊಂಡಿಲ್ಲ. ತಂದೆ ತಿಳಿಸ್ತಾರೆ ಸೃಷ್ಟಿ ನಾಟಕ ಅಂದಮೇಲೆ ಈಗ ನಿಮ್ಗೆ ಸ್ಮೃತಿ ಬಂದಿದೆ. ಪ್ರತಿಯೊಬ್ಬರ ಜನ್ಮದ ಕಥೆಯನ್ನಂತೂ ತಿಳಿಸಲು ಸಾಧ್ಯ ಇಲ್ಲ. ಓದಿ ತಿಳಿಸಲು ಅದನ್ನು ಬರೆಯಲು ಆಗೋದಿಲ್ಲ. ಇಷ್ಟು ಕೋಟಿ ಆತ್ಮಗಳು ಎಲ್ಲರದು ಲೈಫ್ 84 ಜನ್ಮ ಡೀಟೇಲ್ ಹೇಳಕ್ಕಾಗಲ್ಲಲ್ವಾ. ಇದನ್ನು ಬಾಬಾ ಸಾರದಲ್ಲಿ ಹೇಳ್ತಾರೆ. ತಂದೆಯೇ ತಿಳಿಸ್ಕೊಡ್ತಾರೆ. ನೀವೀಗ ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗಿರಿ. ನಂತರ ನೀವೇ ಭವಿಷ್ಯ ಸತ್ಯುಗ ದೇವತೆಗಳಾಗಬೇಕು. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ಈ ರೀತಿ 3 ಧರ್ಮಗಳನ್ನು ನಾನು ಸ್ಥಾಪನೆ ಮಾಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ. ನಾವು ತಂದೆ ಮೂಲಕ ಬ್ರಾಹ್ಮಣ ವಂಶಿ ಆಗ್ತೇವೆ. ನಂತರ ಸೂರ್ಯವಂಶಿ, ಚಂದ್ರವಂಶಿಗಳಾಗ್ತೇವೆ. ಯಾರು ಅನುತ್ತೀರ್ಣ ಆಗ್ತಾರೆ, ಫೇಲ್ ಆಗ್ತಾರೆ, ಅವರು ಚಂದ್ರವಂಶಿ ಸೆಕೆಂಡ್ ಗ್ರೇಡಲ್ಲಿ ಬರ್ತಾರೆ. ಯಾವುದರಲ್ಲಿ ಫೇಲ್ ಆಗ್ತಾರೆ? ಯೋಗದಲ್ಲಿ. ಜ್ಞಾನವಂತೂ ಬಹಳ ಸಹಜ ಬಾಬಾ ಸಹಜವಾಗಿ ತಿಳಿಸ್ತಾರೆ, ತಿಳ್ಕೊಂತಾರೆ. ಹೇಗೆ ನೀವು 84 ಜನ್ಮಗಳ ಚಕ್ರವನ್ನ ಸುತ್ತುತ್ತೀರಿ ಎಂದು. ಇದನ್ನು ಮನುಷ್ಯರು 84 ಲಕ್ಷ ಜನ್ಮ ಎಂದು ಹೇಳ್ಬಿಟ್ಟಾರೆ. ಅಂದಾಗ ಎಷ್ಟು ದೂರ 84 ಎಲ್ಲಿ, 84 ಲಕ್ಷ ಎಲ್ಲಿ, ಎಷ್ಟು ದೂರ ತಗೊಂಡೋಗಾರೆ.
ಅಂದ್ರೆ ಕಾಂಬಿನೇಷನ್ ಇಲ್ಲ. ಈಗ ನಿಮ್ಗೆ ಈಶ್ವರಿಯ ಮತ ಸಿಕ್ತಿದೆ. ಈಶ್ವರ ಈ ಸೃಷ್ಟಿಯಲ್ಲಿ ಒಂದೇ ಬಾರಿ ಬರೋದು ಅಂದ್ಮೇಲೆ ಅವರ ಮತವು ಒಂದೇ ಬಾರಿ ಸಿಗೋದು. ಒಂದು ದೇವಿ ದೇವತಾ ಧರ್ಮ ಇತ್ತು ಫಸ್ಟ್, ಅವಶ್ಯವಾಗಿ ಅವರಿಗೆ ಈಶ್ವರನ ಮತ ಸಿಕ್ಕಿತ್ತು. ಅಂದಮೇಲೆ ಅದಕ್ಕೆ ಮೊದಲು ಸತ್ಯುಗ, ಮೊದಲು ಸಂಗಮ ಯುಗ ಇತ್ತು. ತಂದೆ ಬಂದು ಪ್ರಪಂಚವನ್ನು ಪರಿವರ್ತನೆ ಮಾಡ್ತಾರೆ. ನೀವೀಗ ಪರಿವರ್ತನೆ ಆಗ್ತಿದ್ದೀರಿ. ಈ ಸಮಯದಲ್ಲಿ ನಿಮ್ಮನ್ನು ತಂದೆ ಪರಿವರ್ತನೆ ಮಾಡ್ತಾರೆ. ಕಲ್ಪ ಕಲ್ಪನೂ ನಾವು ಪರಿವರ್ತನೆ ಆಗ್ತಾ ಬಂದಿದ್ದೇವೆ, ಪರಿವರ್ತನೆ ಆಗ್ತಾನೆ ಇರ್ತೇವೆಂದು ನೀವು ಹೇಳ್ತೀರಿ. ಇದು ಚೈತನ್ಯ ಆತ್ಮ ಬ್ಯಾಟ್ರಿ ಆಗಿದೆ ಅಲ್ವಾ? ಅದು ಜಡ ಬ್ಯಾಟ್ರಿ. ಮಕ್ಕಳಿಗೆ ಅರ್ಥ ಆಗಿದೆ. 5,000 ವರ್ಷಗಳ ನಂತರ ತಂದೆ ಬಂದರೆ ಶ್ರೇಷ್ಠ ಅತಿ ಶ್ರೇಷ್ಠ ಮತ ಕೊಡ್ತಾರೆ. ಸರ್ವಶ್ರೇಷ್ಠ ಭಗವಂತನ ಮತ ಸಿಕ್ತಿದೆ. ಇದರಿಂದ ನೀವು ಶ್ರೇಷ್ಠ ಪದವಿ ಪಡಿತೀರಿ. ನಿಮ್ಮ ಬಳಿ ಯಾರೇ ಬಂದರೂ ಸಹ ತಿಳಿಸಿ, ನೀವು ಈಶ್ವರನ ಸಂತಾನರಾಗಿರಲ್ವಾ? ಈಶ್ವರನು ಅಂದ್ರೆ ಶಿವ ತಂದೆಯಾಗರೆ. ಶಿವ ಜಯಂತಿ ಆಚರಿಸ್ತಾರೆ. ಅವರು ಸದ್ಗತಿ ದಾತನಾಗಿದ್ದಾರೆ. ಅವರಿಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮನಿಗೆ. ಅಂದಮೇಲೆ ಯಾರ ಮೂಲಕ ಈ ಸೃಷ್ಟಿಯಲ್ಲಿ ಬಂದು ಮತ ಕೊಡ್ತಾರೆ? ನೀವು ಸಹ ಆತ್ಮ ಆಗಿದ್ದೀರಿ. ಶರೀರ ಮೂಲಕ ಮಾತನಾಡ್ಬೇಕಲ್ವಾ? ಶರೀರವಿಲ್ಲದೆ ಆತ್ಮ ಏನನ್ನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನಿರಾಕಾರ ಶಿವ ತಂದೆಯೂ ಸಹ ಹೇಗೆ ಬರೋರಿ ಸೃಷ್ಟಿಯಲ್ಲಿ? ರಥದಲ್ಲಿ ಬರ್ತಾರೆಂದು ಗಾಯನ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಥೆಗಳನ್ನ ಬರ್ತಾರೆ. ತ್ರಿಮೂರ್ತಿಗಳನ್ನು ಸೂಕ್ಷ್ಮ ವತನದಲ್ಲಿ ತೋರಿಸಿದ್ದಾರೆ. ಇವೆಲ್ಲವೂ ಸಾಕ್ಷಾತ್ಕಾರದ ಮಾತುಗಳಾಗಿವೆ. ರಚನೆ ಎಲ್ಲವೂ ಇಲ್ಲಿಯೇ ಇದೆ ಅಲ್ವಾ, ಸಾಕಾರ ಲೋಕದಲ್ಲಿ. ಅಂದಮೇಲೆ ರಚಯಿತ ತಂದೆಯೂ ಸಹ ಇಲ್ಲಿಯೇ ಬರಬೇಕು, ಸರಿಪಡಿಸ್ಲಿಕ್ಕೆ, ಪಾವನ ಮಾಡ್ಲಿಕ್ಕೆ. ಪತೀತ ಪ್ರಪಂಚದಲ್ಲಿಯೇ ಬಂದು ಪಾವನರನ್ನಾಗಿ ಮಾಡಬೇಕಾಗ್ತದೆ. ಇಲ್ಲಿ ಮಕ್ಕಳನ್ನು ಡೈರೆಕ್ಟ್ ಪಾವನರನ್ನಾಗಿ ತಾನೇ ಸ್ವಯಂ ಮಾಡ್ತಿದ್ದಾರೆ. ಇದನ್ನು ತಿಳ್ಕೊಳ್ತಾರೆ. ಆದ್ರೂ ಸಹ ಜ್ಞಾನ ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ. ಯಾರಿಗೂ ತಿಳಿಸ್ಕೊಡೋದಿಲ್ಲ. ಶ್ರೀಮತವನ್ನು ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಸಾಧ್ಯ ಇಲ್ಲ. ಯಾರು ತಿಳ್ಕೊಳ್ಳೋದೇ ಇಲ್ವೋ ಅವರೇನು ಪದವಿ ಪಡೆಯೋರು? ಎಷ್ಟು ಸರ್ವಿಸ್ ಮಾಡಿರೋ ಅಷ್ಟು ಶ್ರೇಷ್ಠ ಪದವಿ ಪಡಿತೀರಿ. ತಂದೆ ತಿಳಿಸ್ತಾರೆ, ತಮ್ಮ ಮೂಳೆಯನ್ನು ಸೇವೆಯಲ್ಲಿ ತೊಡಗಿಸಬೇಕು. ಆಲ್ರೌಂಡ್ ಅಂದ್ರೆ ಎಲ್ಲ ಪ್ರಕಾರ ಸೇವೆ ಮಾಡಬೇಕು. ತಂದೆಯ ಸೇವೆಯಲ್ಲಿ ನಾವು ನಮ್ಮ ಮೂಳೆಗಳು ಸವಿಯೋದಕ್ಕೂ ತಯಾರಿದ್ದೇವೆ. ಅಂದ್ರೆ ಅಷ್ಟು ಹಾರ್ಡ್ ಸರ್ವಿಸ್, ಅಥಕ್ ಅನವರತ ಪರಿಶ್ರಮ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಬೇಕು. ಆ ಥರ ರೆಡಿ ಇರಬೇಕಂತಾರೆ ಬಾಬಾ. ಅನೇಕ ಮಕ್ಕಳು ಸರ್ವಿಸ್ ಸೇವೆಗಾಗಿ ಚಡಪಡಿಸ್ತಾರೆ. ಬಾಬಾ ನಮ್ಮನ್ನು ಈ ಬಂಧನದಿಂದ ಬಿಡಿಸಿ ನಾವು ಸರ್ವಿಸ್ಸಿನಲ್ಲಿ ತೊಡಗಬೇಕು. ಇದರಿಂದ ಅನೇಕರ ಸೇವೆ ಮಾಡ್ಬೇಕು, ಸರ್ವಿಸ್ ಮಾಡಬೇಕು ಅಂತ. ಇದರಿಂದ ಅನೇಕರ ಕಲ್ಯಾಣ ಆಗೋದೆಂದು ಹೇಳ್ತಾರೆ. ಇಡೀ ಪ್ರಪಂಚ ಅಂತೂ ಸ್ಥೂಲ ಸೇವೆ ಮಾಡ್ತಾರೆ. ಅದರಿಂದಂತೂ ಇನ್ನೂ ಮನುಷ್ಯರು ಕೆಳಗಿಳಿತ ಡೌನ್ಗ್ರೇಡ್ ಆಗ್ತಾ ಬಂದಿದ್ದಾರೆ. ಈಗ ಈ ಆತ್ಮಿಕ ಸೇವೆಯಿಂದ ಪುನಃ ಆತ್ಮ ಅಪ್ಪರ್ ಗ್ರೇಡ್ ಏರುವ ಕಲೆಯಲ್ಲಿ ಹೋಗ್ತಾರೆ. ಇಂಥವರು ನಮಗಿಂತ ಹೆಚ್ಚು ಸರ್ವಿಸ್ ಮಾಡ್ತಾರೆಂದು ಪ್ರತಿಯೊಬ್ಬರು ತಿಳ್ಕೊಳ್ಬಹುದು. ಅಂದ್ರೆ ಅವರವ್ರದ್ದು ಸೇವಾ ಎಲ್ಲರಿಗೂ ಪ್ರತ್ಯಕ್ಷ ಆಗ್ತದೆ. ಸೇವಾದಾರಿ ಒಳ್ಳೆಯ ಮಕ್ಕಳಿದ್ರೆ ಸೇವಾ ಕೇಂದ್ರ ಸಂಭಾಲನೆ ಮಾಡಬಹುದು. ಅಕ್ಕಂದ್ರೆ ಅಂತಿಲ್ಲ, ಪರಿವಾರದವರು ಸೈಡ್ ಸೆಂಟರ್ ಎಲ್ಲ ಸಂಭಾಲನೆ ಮಾಡಬಹುದು. ಅಷ್ಟು ಕೇಪಬಲ್ ಆಗ್ಬೇಕು ಸೇವಾದಾರಿ. ತರಗತಿಯಲ್ಲಿ ನಂಬರ್ ವಾರ್ ಕುತ್ಕೊಳ್ತಾರೆ. ಆದ್ರೆ ಇಲ್ಲಂತೂ ನಂಬರ್ ವಾರ್ ಕೂರ್ಸ್ಲಿಕ್ಕಾಗಲ್ಲ. ಲೌಕಿಕ ಸ್ಕೂಲಲ್ಲಿ ಕ್ಲವರ್, ಡಲ್ ಸ್ಟೂಡೆಂಟ್ ಈ ತರ ಕೂಡಿಸ್ತಾರೆ ಸಪ್ರೇಟ್. ಇಲ್ಲಿ ಹಾಗೆ ಮಾಡ್ಲಿಕ್ಕಾಗಲ್ಲ. ಏಕೆಂದ್ರೆ ಎಲ್ಲರಿಗೆ ಮತ್ತೆ ಮನಸ್ಸಿಗೆ ನೋವು ಆಗ್ತದೆ. ಪ್ರತಿಯೊಬ್ಬರು ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಬಹುದು. ನಾವೆಷ್ಟು ಬಾಬರ್ ಜ್ಞಾನ ತಿಳ್ಕೊಂಡಿವಿ, ಸರ್ವಿಸ್ ಮಾಡ್ತೀವಿ. ಸರ್ವಿಸ್ ಮಾಡದೇ ಇದ್ರೆ ಅವಶ್ಯವಾಗಿ ಪದವಿ ಕಡಿಮೆ ಆಗ್ತದೆ.
ಪದವಿಗಳು ನಂಬರ್ ವಾರ್ ಬಹಳಷ್ಟಿವೆ, ಆದ್ರೆ ಅದು ಸುಖಧಾಮ, ಇದು ದುಃಖಧಾಮ. ಅಲ್ಲಿ ಯಾವುದೇ ಕಾಯಿಲೆ ಇತ್ಯಾದಿಗಳು ಇರೋದಿಲ್ಲ. ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಬೇಕು. ಸರ್ವಿಸ್ ಮಾಡಲಿಲ್ಲ ಅಂದ್ರೆ ನಾವು ಬಹಳ ಕಡಿಮೆ ಪದವಿ ತೆಗೆದುಕೊಳ್ತೇವೆ. ತಿಳ್ಕೊಳ್ಳಿ, ಸರ್ವಿಸಿನಿಂದಲೇ ಪದವಿ ಸಿಗ್ತದೆ ಅಂದಾಗ ನಮ್ಮ ಪರಿಶೀಲನೆ ಅಂದ್ರೆ ಚೆಕಿಂಗ್ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ತಮ್ಮ ಸ್ಥಿತಿಯನ್ನು ತಿಳ್ಕೊಳ್ಬಹುದು. ಮಮ್ಮ ಬಾಬಾರವರು ಸಹ ಸರ್ವಿಸ್ ಮಾಡ್ತಾ ಬಂದರೆ, ಒಳ್ಳೊಳ್ಳೆ ಮಕ್ಕಳು ಇದ್ದಾರೆ, ಬಲೆ ನೌಕರಿಯಲ್ಲಿಯೂ ಇರ್ತಾರೆ. ಅಂಥವ್ರಿಗೆ ಹೇಳಲಾಗ್ತದೆ, ಅರ್ಧ ಸಮಯ ಅಂದ್ರೆ ಅರ್ಧ ದಿನ ರಜೆ ತೆಗೆದುಕೊಂಡು ಸರ್ವಿಸ್ ಮಾಡಿ, ಪರವಾಗಿಲ್ಲ. ಪೂರಾ ಟೈಮ್ ಸಿಗ್ಲಿಲ್ಲ ಅಂದ್ರೆ ವಾರಕ್ಕೊಂದಿನ ಅಥವಾ ಅರ್ಧ ದಿನ. ಯಾರು ತಂದೆಯ ಹೃದಯದಲ್ಲಿರ್ತಾರೋ ಅವರು ರಾಜ್ಯ ಸಿಂಹಾಸನ ಮೇಲೆ ಕುತ್ಕೊಳ್ತಾರೆ. ನಂಬರ್ ವಾರ್ ಪುರುಷಾರ್ಥಾನುಸಾರ ಹಾಗೆ ವಿಜಯ ಮಾಲೆಯಲ್ಲಿ ಬರ್ತಾರೆ. ಅರ್ಪಣೆಯೋ ಅಂದ್ರೆ ಬಲಿಹಾರಿಗಳು ಆಗ್ತಾರೆ, ಸರ್ವೀಸು ಮಾಡ್ತಾರೆ. ಕೆಲವರು ಬಲಿಹಾರಿ ಸಮರ್ಪಣೆ ಆಗ್ತಾರೆ, ಆದ್ರೆ ಸರ್ವಿಸ್ ಮಾಡಲ್ಲ. ಸರೆಂಡರ್ ಆಗಿನೂ ಬಾಬರು ಯಜ್ಞದಲ್ಲಿ ಒಬ್ಬೊಬ್ರು ಸರ್ವಿಸ್ ಮಾಡಲ್ಲ. ಅಂಥವರ ಪದವಿ ಕಡಿಮೆ ಆಗ್ತದಲ್ವಾ. ಶ್ರೀಮತದಿಂದ ಈ ರಾಜಧಾನಿ ಸ್ವರ್ಗದ್ದು ಸ್ಥಾಪನೆ ಆಗ್ತದೆ. ಈ ರೀತಿ ಎಂದಾದ್ರೂ ಕೇಳಿರಾ? ಅಥವಾ ವಿದ್ಯೆಯಿಂದ ರಾಜಧಾನಿ ಸ್ಥಾಪನೆ ಆಗ್ತದೆ, ಈ ತರ ಎಂದಾದ್ರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ದಾನ ಪುಣ್ಯ ಮಾಡೋದ್ರಿಂದ ಬಲೆ ರಾಜ ಮನೆಯಲ್ಲಿ ಜನ್ಮ ಪಡೆಯಲೂಬಹುದು, ಆದ್ರೆ ವಿದ್ಯೆಯಿಂದ ರಾಜ ಪದವಿ ಪಡೆದ ಮಾತು ಎಂದು ಯಾರು ಹೇಳಿಲ್ಲ, ಕೇಳಿರಲ್ಲ, ಯಾರಿಗೂ ತಿಳಿದೂ ಇಲ್ಲ. ತಂದೆ ತಿಳಿಸ್ತಾರೆ, ನೀವೇ ಪೂರ್ಣ 84 ಜನ್ಮಗಳನ್ನ ತೆಗೆದುಕೊಳ್ತೀರಿ. ನೀವೀಗ ಮೇಲೆ ಹೋಗ್ಬೇಕು, ಅರ್ಥಾತ್ ನೀವು ಆತ್ಮಶ್ರೇಷ್ಠ ಆಗ್ಬೇಕು, ಸತ್ಯುಗಕ್ಕೆ ಲಾಯಕ್. ಇದು ಬಹಳ ಸಹಜ ಮಾತಾಗಿದೆ. ನೀವು ನಂಬರ್ ವಾರ್ ಪುರುಷಾರ್ಥ ಅನುಸಾರ ಕಲ್ಪ ತಿಳ್ಕೊಳ್ತೀರಿ. ತಂದೆಯ ನೆನಪು ಪ್ರೀತಿ ಸಹ ಎಲ್ಲ ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಕೊಡ್ತಾರೆ. ಯಾರು ಸರ್ವಿಸ್ನಲ್ಲಿರ್ತಾರೋ ಅವರಿಗೆ ಬಾಬಾ ಹೆಚ್ಚು ಪ್ರೀತಿ ನೆನಪನ್ನ ಕೊಡ್ತಾರೆ. ಅಂದ್ರೆ ಪರಿಶೀಲನೆ, ಸೆಲ್ಫ್ ಚೆಕಿಂಗ್ ಮಾಡ್ಕೊಳ್ಳಿ. ನಾನು ತಂದೆಯ ಹೃದಯವನ್ನು ಏರಿದ್ದೇನಾ? ಮಾಲೆಯ ಮಣಿಯಾಗಲು ಸಾಧ್ಯನಾ? ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ಅವಶ್ಯ ಸೆಲ್ಯೂಟ್ ಮಾಡ್ತಾರೆ, ತಲೆ ಬಾಗ್ತಾರೆ. ಅದರಿಂದ ಇಲ್ಲಿನೂ ಮಕ್ಕಳು ಪುರುಷಾರ್ಥ ಮಾಡಿ ಎಂದು ತಂದೆ ತಿಳಿಸ್ತಾರೆ. ಆದ್ರೆ ಡ್ರಾಮಾದಲ್ಲಿ ಅವ್ರದ್ದು ಪಾತ್ರ ಶ್ರೇಷ್ಠ ಇಲ್ಲ ಅಂದ್ರೆ ಎಷ್ಟು ತಲೆ ಕೆಡಿಸ್ಕೊಳ್ಳಿ, ಅವರು ಮೇಲ್ ಬರಲ್ಲ, ಪುರುಷಾರ್ಥ ಮಾಡಲ್ಲ. ಯಾವ್ದಾದ್ರೂ ಒಂದು ಗ್ರಾಚಾರ ಕುತ್ಕೊಳ್ತದೆ. ದೇಹಾಭಿಮಾನದಿಂದ ಮತ್ತೆಲ್ಲ ವಿಕಾರಗಳು ಬರ್ತವೆ. ಮುಖ್ಯ ಕಠಿಣ ಕಾಯಿಲೆ ದೇಹಾಭಿಮಾನ. ಸತ್ಯುಗದಲ್ಲಿ ದೇಹಾಭಿಮಾನ ಹೆಸರೇ ಇರಲ್ಲ, ಅಲ್ಲಿ ನಿಮ್ಮದು ಪ್ರಾರಬ್ಧ ಇರ್ತದೆ. ಇದನ್ನು ತಂದೆ ಇಲ್ಲಿಯೇ ತಿಳಿಸ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ಎನ್ನುವ ಶ್ರೀಮತ ಮತ್ಯಾರು ಕೊಡಲ್ಲ. ಇದು ಮುಖ್ಯ ಮಾತಾಗಿದೆ ಅಂತಾರೆ ಬಾಬಾ. ಅಂದಾಗ ಇದನ್ನ ಬರೀರಿ. ನಿರಾಕಾರ ಭಗವಂತನು ತಿಳಿಸ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ತಮ್ಮ ದೇಹವನ್ನು ಸಹ ನೆನಪು ಮಾಡ್ಕೊಳ್ಬೇಡಿ. ಹೇಗೆ ಭಕ್ತಿಯಲ್ಲೂ ಸಹ ಒಬ್ಬ ಶಿವನಿಗೆ ಪೂಜೆ ಮಾಡ್ತಿದ್ರಿ ಅಂದಾಗ ಈಗ ಜ್ಞಾನವನ್ನು ಕೇವಲ ನಾನೊಬ್ಬನೇ ಕೊಡ್ತೇನೆ, ಉಳಿದೆಲ್ಲವೂ ಭಕ್ತಿಯಾಗಿದೆ. ಜ್ಞಾನ ಪರಮಾತ್ಮ ತಂದೆ ಒಬ್ಬರೇ ಕೊಡೋದು, ಉಳಿದೆಲ್ಲದು ಭಕ್ತಿ. ಅವ್ಯಭಿಚಾರಿ ಜ್ಞಾನ ನಿಮಗೆ ಒಬ್ಬ ಶಿವ ತಂದೆಯಿಂದ ಸಿಗೋದು. ಈ ಜ್ಞಾನ ಸಾಗರನಿಂದ ರತ್ನಗಳು ಸಿಗ್ತವೆ. ಆ ಸ್ಥೂಲ ಸಾಗರದ ಮಾತಿಲ್ಲ. ಈ ಜ್ಞಾನ ಸಾಗರನು ನೀವು ಮಕ್ಕಳಿಗೆ ಜ್ಞಾನ ರತ್ನಗಳನ್ನು ಕೊಡ್ತಾರೆ. ಇದರಿಂದ ನೀವು ದೇವತೆಗಳಾಗ್ತೀರಿ. ಶಾಸ್ತ್ರಗಳಲ್ಲಿ ಏನೇನು ಬರೆದಿಟ್ಟಿದ್ದಾರೆ, ಸಾಗರದಿಂದ ದೇವತೆಗಳು ಹೊರ ಬಂದ್ರು, ಪುನಃ ರತ್ನಗಳನ್ನು ಕೊಟ್ರು ಎಂದು ಹೇಳ್ತಾರೆ. ವಾಸ್ತವದಲ್ಲಿ ನೀವು ಜ್ಞಾನ ಸಾಗರನ ಮಕ್ಕಳಿಗೆ ಜ್ಞಾನ ರತ್ನಗಳನ್ನು ಕೊಡ್ತಾರೆ. ನೀವು ಜ್ಞಾನ ರತ್ನಗಳನ್ನು ಆರಿಸ್ಕೊಳ್ತೀರಿ. ಮೊದಲು ಕಲ್ಲುಗಳನ್ನು ಆರಿಸ್ಕೊಳ್ತಿದ್ರಿ, ಅದರಿಂದ ಕಲ್ಲು ಬುದ್ಧಿಯವರಾಗ್ಬಿಟ್ರಿ. ಈಗ ರತ್ನಗಳನ್ನು ಆರಿಸೋದ್ರಿಂದ ನೀವು ಪಾರಸ ಬುದ್ಧಿಯವರಾಗ್ಬಿಡ್ತೀರಿ, ಪಾರಸನಾಥರಾಗ್ತೀರಲ್ವಾ. ಈ ಪಾರಸನಾಥರು ಅಂದ್ರೆ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ರು.
ಭಕ್ತಿ ಮಾರ್ಗದಲ್ಲಂತೂ ಅನೇಕ ಮಹಿಮೆಗಳು, ಹೆಸರುಗಳಿದೆ. ಅನೇಕ ಚಿತ್ರಗಳನ್ನು ಮಾಡಿಬಿಟ್ಟಿದ್ದಾರೆ. ವಾಸ್ತವದಲ್ಲಿ ಲಕ್ಷ್ಮೀನಾರಾಯಣ್ ಅಥವಾ ಪಾರಸನಾಥ್ ಎರಡು ಒಂದೇ ಮಾತಾಗಿದೆ. ನೇಪಾಳದಲ್ಲಿ ಪಶುಪತಿನಾಥ್ ಮೇಳ ಆಗ್ತದೆ. ಅವರು ಪಾರಸನಾಥನೇ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಇಂದಿನ ಮುರಳಿಯಲ್ಲಿ ಧಾರಣೆಗೆ ಮುಖ್ಯ ಸಾರು. ತಂದೆಯು ಬಹಳ ಜ್ಞಾನ ರತ್ನಗಳನ್ನು ಕೊಟ್ಟಿದ್ದಾರೆ. ಅವನ್ನೇ ಆರಿಸಿಕೊಳ್ಳಬೇಕು. ಕಲ್ಲುಗಳಂದ್ರೆ ಸಾಧಾರಣ ಮಾತುಗಳಲ್ಲ. ದೇಹಾಭಿಮಾನದ ಕಠಿಣ ಕಾಯಿಲೆಯಿಂದ ಸ್ವಯಂವನ್ನು ಪಾರು ಮಾಡಿಕೊಳ್ಬೇಕು. ಎರಡನೇದು, ತಮ್ಮ ಬ್ಯಾಟ್ರಿಯನ್ನು ಪೂರ್ಣ ಚಾರ್ಜ್ ತುಂಬಿಸಿಕೊಳ್ಳೋದಕ್ಕೆ ಪವರ್ ಹೌಸ್ ಶಿವಬಾಬಾ ತಂದೆಯ ಜೊತೆ ಬುದ್ಧಿಯೋಗ ಜೋಡಿಸಬೇಕು. ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕು. ನಿರ್ಭಯರಾಗಬೇಕು. ವರದಾನ: ದಾತಾತನದ ಭಾವನೆಯ ಮುಖಾಂತರ ಇಚ್ಛಾ ಮಾತ್ರಂ ಅವಿದ ಈ ಸ್ಥಿತಿಯ ಅನುಭವ ಮಾಡುವಂತ ತೃಪ್ತ ಆತ್ಮ ಆಗಿ ಸದಾ ಒಂದೇ ಲಕ್ಷ್ಯ ಇರಲಿ. ನಾನು ದಾತನ ಮಗು ಆಗಿ ಸರ್ವ ಆತ್ಮರಿಗೆ ಕೊಡಬೇಕು. ದಾತಾತನದ ಭಾವನೆ ಇರುವುದರಿಂದ ಸಂಪನ್ನ ಆತ್ಮರಾಗ್ತೀರಿ. ಮತ್ತು ಯಾರು ಸಂಪನ್ನರಾಗ್ತಾರೆ ಅವರು ಸದಾ ತೃಪ್ತರಾಗಿರ್ತಾರೆ. ನಾನು ಕೊಡುವಂತ ದಾತನ ಮಗು ಆಗಿದ್ದೇನೆ. ಕೊಡೋದು ತೆಗೆದುಕೊಳ್ಳೋದಾಗಿದೆ. ಇದೇ ಭಾವನೆ ಸದಾ ನಿರ್ವಿಘ್ನ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯ ಅನುಭವ ಮಾಡಿಸ್ತದೆ. ಸದಾ ಒಂದೇ ಲಕ್ಷ್ಯದ ಕಡೆ ಗಮನ ಇರಲಿ. ಆ ಲಕ್ಷ್ಯ ಆಗಿದೆ ಬಿಂದು. ಮತ್ತು ಬೇರೆ ಯಾವುದೇ ಮಾತಿನ ವಿಸ್ತಾರ ನೋಡಿದರೂ ನೋಡದ ಹಾಗೆ, ಕೇಳಿದ್ರೋ ಕೇಳದಂತಿರಿ. ಶ್ಲೋಗನ್: ಬುದ್ಧಿ ಹಾಗೂ ಸ್ಥಿತಿ ಒಂದು ವೇಳೆ ದುರ್ಬಲವಾಗಿದ್ದಾಗ ಅದರ ಕಾರಣವಾಗಿದೆ ವ್ಯರ್ಥ ಸಂಕಲ್ಪ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗೋದ್ರಲ್ಲಿ ತತ್ಪರರಾಗಿರಿ. ಕರ್ಮಾತೀತರಾಗೋದಕ್ಕೆ ಕರ್ಮಗಳ ಲೆಕ್ಕಾಚಾರದಿಂದ ಮುಕ್ತರಾಗಿ, ಸೇವೆಯಲ್ಲಿಯೂ ಸೇವೆಯ ಬಂಧನದಲ್ಲಿ ಬಂಧಿತರಾಗಿರುವ ಸೇವಾದಾರಿ ಅಲ್ಲ. ಬಂಧನ ಮುಕ್ತರಾಗಿ ಸೇವೆ ಮಾಡಿ. ಅರ್ಥಾತ್ ಹದ್ದಿನ ಅಂದ್ರೆ ಮಿತವಾದ ರಾಯಲ್ ಇಚ್ಛೆಗಳು, ಸ್ಥೂಲ ಹದ್ದಿನ ಅಂದ್ರೆ ಸ್ಥೂಲ ರಾಯಲ್ ಇಚ್ಛೆಗಳಿಂದ ಮುಕ್ತರಾಗಿ, ಹೇಗೆ ದೇಹದ ಬಂಧನದಿಂದ, ದೇಹದ ಸಂಬಂಧದ ಬಂಧನ, ಇಂಥ ಸೇವೆಯಲ್ಲಿ ಸ್ವಾರ್ಥ, ಈ ಬಂಧನವೂ ಸಹ ಕರ್ಮಾತೀತ ಆಗೋದ್ರಲ್ಲಿ ವಿಘ್ನ ಆಗ್ತದೆ. ಕರ್ಮಾತೀತರಾಗೋದು ಅಂದ್ರೆ ಈ ರಾಯಲ್ ಲೆಕ್ಕಾಚಾರದಿಂದ ಮುಕ್ತರಾಗಿ. ಒಳ್ಳೆಯದು. ಓಂ ಶಾಂತಿ.